ಬಸವ ಮಾರ್ಗ ಅಂದರೆ ಒಂದು ದೊಡ್ಡ ಆಲದ ಮರ ಅಂತ ಅಂದ್ಕೊಂಡಿದ್ದೆ. ಆಲದ ಮರಕ್ಕೆ ಎಲ್ಲೆಲ್ಲಿಂದಲೋ ಪಕ್ಷಿಗಳು ಬಂದಿವೆ. ದೆವ್ವ ಭೂತ ಇವೇನೂ ಇಲ್ಲ, ಧೈರ್ಯವೇ ದೇವರು. ಮಕ್ಕಳಿಗೆ ಪ್ರೇರಣೆ ಕೊಡುವಂತಹ, ಉತ್ಸಾಹ ಕೊಡುವಂಥ, ಸಂಸ್ಕಾರ ಕೊಡುವಂಥ ಒಂದು ಶಿಬಿರ ಇದು. ಉಚಿತವಾಗಿ ಶಿಬಿರ ಅಂತ ಹೇಳಲಿಕ್ಕೆ ನನಗೆ ಇಷ್ಟಪಡ್ತೀನಿ. ಯಾರೋ ಹೇಳಿದ್ರು ಅಂತ ಆಲ್ಮರಕ್ಕೆ ನೇಣು ಹಾಕೋಬೇಡಿ ಅಂತ ಮಕ್ಕಳಿಗೆ ಹೇಳಿದ್ರೆ, ಮಕ್ಕಳು ನಮಗಿಂತ ಐಕ್ಯೂ ಇದೆ. ನಾನು ಔಟ್ಡೇಟೆಡ್ ಇದ್ದೀನಿ, ಮಕ್ಕಳು ಇವತ್ತು ಅಪ್ಡೇಟೆಡ್ ಇದ್ದಾರೆ. ನನ್ನ ಮಗ ಪಾತ್ರೆ ಮುಟ್ಟಬಾರ್ದು, ನನ್ನ ಮಗ IAS ಆಗಬೇಕು, ನನ್ನ ಮಗ ಇನ್ನು IPS ಆಗಬೇಕು. ಮಕ್ಕಳಿಗೆ ತಟ್ಟೆ ತೊಳೆಯೋದು ಕಳಿಸ್ಬೇಕು. ನನಗೆ ಇಲ್ಲಿ ಕಂಡಿದ್ದು ಬುದ್ಧನ ಕಂಡಿದ್ದೀನಿ, ಬಸವನ ಕಂಡಿದ್ದೀನಿ, ಅಂಬೇಡ್ಕರ್ ಕಂಡಿದ್ದೀನಿ, ಈ ಜಗತ್ತು ಕಂಡಿದ್ದೀನಿ. ಇಂಥ ಶಿಬಿರಗಳು ನಡೆಯುತ್ತೆ. ನಾನಿವತ್ತು ತಿನ್ನೋಕ್ಕೆ ಬದುಕಿರೋದು, ಕುಡಿಯೋಕ್ಕೆ ಬದುಕಿರೋದು ಅಂತ ಎಳೆಯ ಮಗುವಿನಲ್ಲೇ ಈ ಕಲಿಸಿದಾಗ ತಮ್ಮ ಬದುಕನ್ನು ಕಟ್ಟಿಸ್ಕೊಳ್ತಾರೆ. ಇಂತಹ ಬಸವ ಮಾರ್ಗ ಇದೆಯಲ್ಲ, ಇದು ಮನೆಗಳಲ್ಲಿ ಉಟ್ಕೊಳ್ಬೇಕು.